ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಿಮ್ಮೆಲ್ರಿಗೂ ಒಂದು ಮಾತು ಹೇಳಬೇಕು. ಸೊ ನಾವು ಸ್ವಲ್ಪ ಮನೇನ ಎಲ್ಲನೂ ಒಂದು ಕಡೆಯಿಂದ ಚೇಂಜ್ ಮಾಡ್ತಿದ್ದೀವಿ. ಸೊ ಅದರಿಂದ ನಾವು ಇನ್ನೂ ಕಿಚನ್ ಕಡೆ ಬಂದಿಲ್ಲ. ಸೊ ಕಿಚನ್ ಕಡೆ ಸ್ವಲ್ಪ ಕೆಲಸ ಮಾಡಿಸ್ತಿದ್ದೀವಿ, ರೆಡಿ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಆದ್ದರಿಂದ ನಾವು ಕಿಚನ್ನ ಐಟಮ್ಸ್ಗಳನ್ನ ನೀಟಾಗಿ ಇಡೋಕ್ಕಾಗ್ತಿಲ್ಲ. ಏನಕ್ಕೆ ಅಂತ ಅಂದರೆ ಹೇಳಿದ್ನಲ್ಲ, ಮನೇನ ರೆಡಿ ಮಾಡಿಸ್ತಾಯಿದ್ದೀವಿ. ಸೊ ಅದೆಲ್ಲ ಮಾಡೋವರೆಗೂ ದಯವಿಟ್ಟು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಖಂಡಿತವಾಗ್ಲೂ ಕಿಚನ್ನು ಎಲ್ಲ ರೆಡಿ ಆದಮೇಲೆ ನಿಮಗೆ ತೋರಿಸ್ತೀವಿ ಹೆಂಗೆ ಏನು ಮಾಡಿದ್ದೀವಿ ಅಂದ್ಬಿಟ್ಟು. ಸೊ ಆದ್ದರಿಂದ ಆ ಥರ ಇದೆ ಅಷ್ಟೇ. ಸೊ ಯಾರು ತಪ್ಪು ತಿಳ್ಕೊಬೇಡಿ. ಓಕೆ, ಇವತ್ತು ನಾನು ನನ್ನ ಹೆಂಡತಿ ಇಬ್ಬರೇ ಇರೋದು ಮನೇಲಿ. ಎಲ್ಲರೂ ಅರ್ಜುನ್ ಅವನ ಕೆಲಸಕ್ಕೆ ಹೋಗಿದ್ದಾನೆ, ಅಮ್ಮನ ಕೆಲಸಕ್ಕೆ ಹೋಗಿದೆ. ನನಗೆ ಇವತ್ತು ಹಾಲಿಡೇ. ಸೊ ಇವಳು ಇವಾಗ ಉಪ್ಪಿಟ್ಟು ಮಾಡಿದ್ದಾಳೆ ಟಿಫನ್ ನಮ್ಮಿಬ್ಬರಿಗೆ. ನಾನು ಉಪ್ಪಿಟ್ಟೆ ತಿನ್ನಲ್ಲ, ಇವಳು ದೆಸೆಯಿಂದ ಉಪ್ಪಿಟ್ಟು ತಿನ್ನೋಂಗಾಗಿದೆ. ಮತ್ತು ಇವಾಗ ಬೆಲ್ಲದ ಟೀ ಮಾಡ್ತಿದ್ದಾಳೆ. ಟೀನೂ ಕಾಫಿನೂ ಕುಡಿತಿರ್ಲಿಲ್ಲ, ಇವಳು ದೆಸೆಯಿಂದ ಟೀ ಕಾಫಿ ಕುಡಿಯೋಂಗೆ ಮಾಡಿದ್ದಾಳೆ. ಮತ್ತೆ ಮತ್ತೆ ನೆಲ ಒರೆಸೋ ದೆಸೆ, ಇವಳು ದೆಸೆಯಿಂದ ನೆಲನೂ ಒರೆಸ್ದೆ. ಈಗ ಈ ಮೂರು ಏನು ಮಾಡ್ತಾರೆ, ಅವನು ಸರಿ ಲೀಡ್ ಮಾಡ್ತಿರೋದು ಇಬ್ಬರನ್ನ. ಮನೇನ ಹಿಂಗೆ ಹಾಳು ಮಾಡೋದು ಅಂತ ಹೇಳ್ಕೊಡ್ತಾನೆ ಅಲ್ವಾ ಮಗನೇ? ಅವೆರಡು ಏನಾಯ್ತಪ್ಪ ಇವನಿಗೆ ಹುಚ್ಚ ಆಡ್ದಂಗೆ ಆಡ್ತಾನಲ್ಲ ಅಂತ ನೋಡ್ತವೆ. ಹೌದಾ ಚರಿ? ಚರಿ ಎಲ್ಲ ಮೇಲಿದ ಮಗನೇ. ಅಲ್ಲೋಡ ಎಲ್ಲಿ ಒಳ್ಳೆ ಮಳ್ಳಿ ಥರ ಹೆಂಗೆ ಎತ್ಕೊಂಬತ್ತಾವ ನೋಡಿ ಅವಳ್ದು. ಅವನದು ಚರಿದು ಟಾಯ್ ಅದು. ಬೆಲ್ಲೋ ಚರಿದು ಕಣೆ ಅದು. ಅಲ್ಲೋಡ ಮಗನೇ, ಚರಿ ಹತ್ರ ಬೆಲ್ಲ ಹತ್ರ ಐತಿ ನೋಡು ಬೆಲ್ಲ. ಇಲ್ಲೋಡ ಬೆಲ್ಲ. ನೋಡ್ದ ಬಿಡು ಮಗನೇ, ಆಟ ಆಡ್ಲಿ ಪಾಪ. ಒಳ್ಳೆ ಯಾಕಂತಾಳ ಮಗನೇ. ಸರಿ ಎತ್ಕೊ ಹೋಗ್ಲಿ ನೀನು. ಆಯ್ತು ಆಟಾಡು. ಬಿಟ್ಲು ತಾನೆ ಅವಳು ನೋಡಿ. ಯಾವಾಗ್ಲೂ ಇವಳು ಸರಿ ಇಬ್ರು ಜಗಳಕ್ಕೆ ಬಿದ್ದುಬಿಟ್ರೆ ಅಷ್ಟೇ. ಬಿಡು ಮಗನೇ, ಆಯ್ತು ಎತ್ಕೋ ಇವಾಗ. ಎತ್ಕೋ ಆಟಾಡು ಸುಮ್ಮನೆ, ಕಿಚ್ಚಾಡ್ಬೇಡ ನೀನು. ಏನಮ್ಮ ಟೀ ಪುಡಿ ಸ್ಟ್ರಾಂಗ್ ಇಲ್ವಾ? ಓ ಗಾಡ್. ಓಕೆ, ನಾವು ಟೀ ಮಾಡ್ಕೊಂಡು ಟಿಫನ್ ಮಾಡ್ಕೊಂಡು ಆಮೇಲೆ ಸಿಗ್ತೀವಿ ನಿಮಗೆ. ಯಾಕೆ? ಚೆನ್ನಾಗಿ ಮಾಡಿದ್ಯಲ್ಲ ಅಮ್ಮ, ಚೆನ್ನಾಗಿ ಮಾಡಿದ್ಯಾ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು AV ವ್ಲಾಗ್ಸ್. ಇವತ್ತು ಆ್ಯಕ್ಚುಲಾಗಿ ವ್ಯಾಲೆಂಟೈನ್ಸ್ ಡೇ, ಮತ್ತು ಅವತ್ತಿನ ದಿನವೇ ವ್ಯಾಲೆಂಟೈನ್ಸ್ ಡೇ ದಿನವೇ ಪೂಜಾ ಅವರ ಬರ್ಡೇ. ಸೊ 12 ಗಂಟೆ ಆಗುತ್ತೀಗ. ಸೊ ಅದಕ್ಕೆ ಅವ್ರಿಗೆ ಗೊತ್ತಾಗ್ದಂಗೆ ಕೇಕ್ ತಗೊಂಡು ಬಂದು ಇಟ್ಟಿದ್ದೀವಿ. ಸೊ ಅವರು ಇದ್ದರು, ಅದಕ್ಕೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ ನಾವು. ಅಂದರೆ ಅವ್ರಿಗೆ ಗೊತ್ತಿಲ್ಲ ಕೇಕೆಲ್ಲ ತಗೊಂಡಿರೋದು. ನಾವು ಅವರು ಮತ್ತು ವೇಣು ಇಬ್ಬರು ಬೇರೆ ಏನೋ ತಾಳಕ್ಕೆ ಹೋದರು. ಸೊ ಆ ಗ್ಯಾಪಲ್ಲಿ ನಾನು ಕೇಕ್ ತಂದು ಕಾರಲ್ಲಿ ಬಚ್ಚಿಟ್ಬಿಟ್ಟಿದ್ದೆ. ಸೊ ಈಗ ಕೆಳಗಡೆ ಮಾತಾಡಿದ್ರೆ ಅವ್ರಿಗೆ ಕೇಳಿಸುತ್ತೆ, ಗೊತ್ತಾಗ್ಬಿಡುತ್ತೆ ಅಂದ್ಬಿಟ್ಟು ಮೇಲೆ ಬಂದು ಮಾತಾಡ್ತಿದ್ದೀನಿ. ಸೊ ಕೇಕೆಲ್ಲ ತಗೊಂಡಿದ್ದೀವಿ. ವ್ಯಾಲೆಂಟೈನ್ಸ್ ಡೇ ಮತ್ತು ಬರ್ಡೇ ಅಂತ ಎರಡೂ ನಾನು ಹಾಕ್ಸಿದ್ದೀನಿ. ಸೊ ಇಬ್ರಿಗೂ ಫಸ್ಟ್ ವ್ಯಾಲೆಂಟೈನ್ಸ್ ಡೇ ಅಂದರೆ ಮದುವೆ ಆದಮೇಲೆ, ಮತ್ತು ಫಸ್ಟ್ ಬರ್ಡೇ. ಸೊ ಅದರಿಂದ ಸೊ ಅವ್ರಿಗೆ ಸರ್ಪ್ರೈಸಾಗಿ ಇಟ್ಟಿದ್ದೀವಿ. ಸೊ ಗೊತ್ತಿಲ್ಲ, ಅದಕ್ಕೆ ನಾನೊಬ್ಬನೇ ಬಂದು ಇಲ್ಲಿ ಮಾತಾಡ್ತಿದ್ದೀನಿ. ಸೊ ನೆಕ್ಸ್ಟು ಅಮ್ಮ ಡ್ಯಾಡಿಗೆ ಅವ್ರಿಗೆ ಹೋಗಿ ಹೇಳ್ತೀನಿ, ಅವರು ರೆಡಿ ಆಗಲಿ. ಸೊ ನೆಕ್ಸ್ಟು ಕೇಕ್ ಕಟ್ ಮಾಡ್ಬೇಕಾದ್ರೆ ಸಿಗ್ತೀವಿ ನಿಮಗೆ. ರೆಡಿನಾ ನಮ್ಮ ಡ್ಯಾನ್ಸ್ ನೋಡೋಕ್ಕೆ? ಈಗೆಲ್ಲ ಏನಂದರೆ ಇರೋ ನಿಮಿಷ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು,
ಡ್ಯಾಡಿ ಫೋನ್ ಮಾಡ್ತಾರೆ. ಓಕೆ, ಈಗ ನಮ್ಮ ಮಾವ ಫೋನ್ ಮಾಡಿದ್ದಾರೆ ವಿಶ್ ಮಾಡೋದಕ್ಕೆ. ಅದಕ್ಕೆ ವಿಶ್ ಮಾಡ್ತಿದ್ದಾರೆ. ಇವಳು ವಿಶ್ ಮಾಡಿಸ್ಕೊತಿದ್ದಾಳೆ. ಆಯ್ತು, ಬೆಳಿಗ್ಗೆ ಮಾಡ್ತೀನಿ. ಇಲ್ಲ, ಮಲಗಿಲ್ಲ. ನಾವು ಸೆಲೆಬ್ರೇಟ್ ಮಾಡ್ತಾ ಇದೀವಿ ಮಾವ, ಸೆಲೆಬ್ರೇಟ್. ಇಲ್ಲಿ ತೋರ್ಸ ಇವ್ರದ್ದು. ಇಲ್ಲಿ ನೋಡಿ, ಇವರಿಬ್ರು ರಾಸಲ್ಲಿ ಇಲ್ಲೇನ. ಏನೋ ಗೊತ್ತಿಲ್ಲ. ಬರ್ಡೇ ವಿಶ್ ಮಾಡು. ಮಾಡಿ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಹ್ಯಾಪಿ ಬರ್ತ್ಡೇ ಅಂಡ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು. ಬಾರಿ ಗೀತಾ. ಓಕೆ, ಈಗ ಲೈಟಾಗಿ ಸೆಲೆಬ್ರೇಷನ್. ನಾಳೆ ಬೆಳಗ್ಗೆ ಸ್ವಲ್ಪ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ. ಹ್ಯಾಪಿ ಬರ್ತ್ಡೇ ಟು. ಕೇಕ್ ಓಪನ್ ಮಾಡಲಿ. ಓಪನ್ ಮಾಡು. ಇರಮ್ಮ ಒಂದು ನಿಮಿಷ ತಾಳ್ಬೇಕು. ನಾಳೆ ಮಾಡ್ಬೋದು. ಅದು ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು ಡಿಯರ್ ಪೂಜಾ. ಹ್ಯಾಪಿ ಬರ್ಡೇ ಟು ಯು. ನೂರಾರು ಕಾಲ ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಚೆನ್ನಾಗಿ ಗಾಡಿಯಲ್ಲಿ ಬರ್ಡೇ. ನೀನೇ ಚೂರು ತಿನ್ನಿಸ್ತಾ ಇದೆಯಾ ಅವಳಿಗೆ? ಅದೇ ಓಕೆ. ಹೆಂಗಿದೆ ಕೇಕು? ಸೂಪರ್. ನಾನು ಚೂರು ಸಾಕು. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. 100 ವರ್ಷ ಹೀಗೆ ಇಬ್ರು ಜೊತೆಯಾಗಿರಿ. ಮತ್ತೆ ನಿಮ್ಮಿಬ್ರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಅಂಡ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಕಣಮ್ಮ. ಅಮ್ಮ ನಿಮ್ಮ ತಮ್ಮಗೆ ನಿಂಗೂ ಡ್ಯಾಡಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. 100 ವರ್ಷ ಇಬ್ರು. ಇನ್ನೊಂದು ತಮ್ಮನ ತಂಗಿನೋ, ದಯವಿಟ್ಟು ನಮ್ಮ ತಮ್ಮನ ತಂಗಿನೋ ಕೊಡ್ರಿ. ಓಕೆ, ಇನ್ನ ನಾವು ಇಲ್ಲ ಇನ್ನೊಂದು 10 ನಿಮಿಷದಲ್ಲಿ ಮತ್ತೆ ಸಿಗ್ತೀವಿ. ಐ ಲವ್ ಯು ಮೈ ವ್ಯಾಲೆಂಟೈನ್, ಮೈ ವೈಫ್, ಮೈ ಲೈಫ್. ಥ್ಯಾಂಕ್ ಯು. ಲವ್ ಯು ಟು. ಓಕೆ, ಹ್ಯಾಪಿನಾ? ಖುಷಿನಾ? ಆ್ಯಕ್ಚುಲಿ ಇನ್ನೂ ನಾವು ಒಂದು ಮಿಸ್ಟೇಕ್ ಆಗಿದ್ದೇನೆಂದರೆ ಸೊ ನಾವು ಬೇರೆ ಏನೇನೋ ಆರ್ಡರ್ ಮಾಡಿದ್ವಿ. 1.5 ಅವರ್ ತಗೊಂಡ್ರು ಅಂದರೆ ಜೆಪ್ಟೋದವ್ರು. ನೀವು ಯಾರು ನಂಬ್ತಿರೋ ಇಲ್ಲೋ ಗೊತ್ತಿಲ್ಲ. ಅಲ್ಲ ನಂಬಲೇಬಾರ್ದು. ಅಲ್ಲ ನಿಜವಾಗ್ಲೂ ತುಂಬ ಟೈಮ್ ತಗೊಂಡು ಇದು ಬರೋಕ್ಕೆ ಎಷ್ಟು ಗಂಟೆಗೆ ಹೇಳಿ ನಾನು ಮಾಡಿದ್ದು? ಎಷ್ಟು ಗಂಟೆ? 11:15 ನಾನು ಮಾಡಿದ್ದು. ಈಗ ಟೈಮ್ ಎಷ್ಟು ಗೊತ್ತಾ? 1 ಆಯ್ತು. ಹಂಗಂದ್ರೆ 2 hours ಆಯ್ತಾ ನಾವು ಮಾಡಿದ್ದು. ಇದ್ರ ಜೊತೆ ಬೇರೆ ಏನೇನೋ ಮಾಡಿದ್ದೆ. ಅದು ಅವಾಗಿಂದ 9 ನಿಮಿಷ ಅರ್ಧ ಗಂಟೆಯಿಂದ 9 ಮಿನಿಟ್ಸಲ್ಲೇ ಸ್ಟಕ್ ಆಗ್ಬಿಟ್ಟೈತೆ. ಅದಕ್ಕೇನು ಮಾಡಿದೆ, ಕಸ್ಟಮರ್ ಕೇರ್ಗೆ ಫೋನ್ ಮಾಡಿ ಅದೆಲ್ಲ ಕ್ಯಾನ್ಸಲ್ ಮಾಡಿಸ್ದೆ. ಇದೊಂದು ಅಂದರೆ ಸಪ್ರೇಟ್ ಆರ್ಡರ್ ಆಗಿತ್ತು. ಅದಕ್ಕೆ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ನೀರಿದೆ. ಹೌದಾ? ಎಲ್ಲ ತೋರಿಸು ಹತ್ರ. ನೋಡೋಣ, ಹಂಗೆ ಇರಲಿ. ಎಷ್ಟು ದಿನ ಇರುತ್ತೆ ಅಲ್ಲೇನೆ. ಚೆನ್ನಾಗಿ ಕೊಟ್ಟಿದ್ದಾರೆ. ಖುಷಿನಾ? ವ್ಯಾಲೆಂಟೈನ್ಸ್ ಡೇ ಒನ್ಸ್ ಅಗೈನ್. ಮತ್ತೆ ಹ್ಯಾಪಿ ಬರ್ಡೇ ಕೂಡ. ಬರ್ಡೇ ನನ್ನ ಹೆಂಡತಿ ನೋಡ್ರಿ. ವ್ಯಾಲೆಂಟೈನ್ಸ್ ಡೇ. ನನ್ನ ಹೆಂಡತಿ ಬರ್ಡೇನು 14th ಫೆಬ್ರವರಿ 14th ಮತ್ತು ವ್ಯಾಲೆಂಟೈನ್ಸ್ ಡೇನು ಫೆಬ್ರವರಿ 14th. ಲಕ್ಕಿ ಗರ್ಲ್. ನನಗೆ 2 ಖರ್ಚು ಒಂದೇ ದಿನ. ಆದ್ರೂ ಅದಕ್ಕೆ ಸಪ್ರೇಟ್ ಇದಕ್ಕೆ ಸಪ್ರೇಟ್ ಗಿಫ್ಟ್ ಕೊಡ್ಬೇಕಲ್ವಾ? ಇವಳೇ ನನ್ನ ಗಿಫ್ಟು, ನಾನೇ ಇವಳಿಗೆ ಗಿಫ್ಟು. ಅಲ್ಲೇನಮ್ಮ? ಹಂಗೆ ಹೇಳ್ಬಿಟ್ಟು ಆಮರ್ಸ್ಬಿಟ್ಟ. ಅವಳು ಎಕ್ಸ್ಪೆಕ್ಟ್ ಮಾಡಲ್ಲ ಕಣ ಗಿಫ್ಟ್ಗೆಲ್ಲ. ಓಕೆ, ಇನ್ನು ನಾವು ಮಲಗ್ತೀವಿ. ನಾಳೆ ಸಿಗ್ತೀವಿ ನಿಮಗೆ.
ಶುಭ ರಾತ್ರಿ. 1 ಗಂಟೆ ಆಯ್ತು. ಬಾಯ್, ಗುಡ್ ನೈಟ್. ಗುಡ್ ನೈಟ್. ಓಕೆ, ಪೂಜಾ ಅವರ ಬರ್ಡೇಗೆ ವೆಂಕಿ ಮತ್ತು ಅವರು ಇಬ್ಬರೂ ಟೆಂಪಲ್ಗೆ ಹೋಗಿದ್ರು. ಸೊ ಅದಾದಮೇಲೆ ಅದಕ್ಕೆ ಹೊಟ್ಟೆ ಹಸಿತಿತ್ತು ಅಂದ್ಬಿಟ್ಟು ಅಲ್ಲಿ ಟಿಫನ್ ಮಾಡ್ತಿದ್ದಾರೆ. ಕಂಗ್ರ್ಯಾಚುಲೇಷನ್ ಅರ್ಜುನ್. ಥ್ಯಾಂಕ್ ಯು. ಕೊನೆಗೂ ಅರ್ಜುನ್ದು LLB ಮುಗೀತು, ಇವತ್ತಿಗೆ ಮುಗಿದು ಫೈನಲ್. ಸೊ ಅದು ಆ್ಯಕ್ಚುಲಿ ಸೀಕ್ರೆಟ್ ಆಗಿ ಇಟ್ಟಿದ್ವಿ, ಯಾರಿಗೂ ಹೇಳಿರಲಿಲ್ಲ. ಯಾಕಂದ್ರೆ ನಾನು ಪಾಸ್ ಆಗ್ತೀನೋ ಫೇಲ್ ಆಗ್ತೀನೋ ಅಂತ ಗೊತ್ತಿರಲಿಲ್ಲ. ಸೊ ನೋಡ್ರಿ, ಇದೇ ನನ್ನ ಬಟ್ಟೆ ಇದು ಫೈನಲಿ ಹಾಕೊಂಡು ಬಂದೆ. ಬ್ರೌನಿ. ಕಂಗ್ರ್ಯಾಚುಲೇಷನ್ ಕಣ, ಕೊನೆಗೂ ಸಾಧಿಸ್ಬಿಟ್ಟೆ ನೀನು. ಓಕೆ, ಮತ್ತೆ ಇವೊಂದು ಔಟ್ಫಿಟ್ ತೋರಿಸ್ತೀನಿ ನೋಡಿ. ನೀಟಾಗಿ ನೋಡಿ, ಅದು ಯಾವುದೋ ಒಂದು ರೀಲ್ಸ್ ಮಾಡಕ್ಕೆ ಅಂದ್ಬಿಟ್ಟು ಬಂದವನೇ. ನಾವಿಲ್ಲಿ ರೇಗಿಸ್ತಾ ಇದ್ವಿ, ಏನಂತ ರೇಗಿಸ್ತಾ ಇದ್ವಿ, ಫುಲ್ ಲಾಯರ್ ಆಗ್ಬಿಟ್ಟ ಇವನು ಅಂದ್ಬಿಟ್ರೆ. ಅದಕ್ಕೆ ಒಂದು ಸುಮ್ಮನೆ ನಿಮ್ಗೂ ಒಂದು ಚಮಕ್ ಕೊಡೋಣ ಅಂದ್ಬಿಟ್ಟು ಕೊಟ್ವಿ ರೀಲ್ಸ್ ಮಾಡಕ್ಕೆ. ನೋಡಿ ಇವ್ನ ಬೆಟಪ್ಪು, ಇವ್ನು ಲಾಯರ್. ಇದೆಲ್ಲ ಪ್ಯಾಂಟ್ ಎಲ್ಲ ಇಲ್ಲ ಅಲ್ಲ ಹೇಳ್ತಾರದು. ಕಟ್ ಮಾಡ್ಕೊಂಡಿರೋದು. ಓಕೆ ನೋಡಿ, ಕೊನೆಗೂ ಲಾಯರ್ ಆದ, ರೀಲ್ಸ್ ಮಾಡೋ ಹುಡುಗ. ಓಕೆ, ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಂಗೆ ಬರೋದಾದ್ರೆ ಟ್ರೆಂಡ್ಸಿಗೆ ಹೋಗ್ಬಿಟ್ಟು ಒಂದು ಡ್ರೆಸ್ ತಗೊಂಡು ಬಂದ್ವಿ. ಸಿಂಪಲ್, ಏನು ವೆಸ್ಟರ್ನ್ ವೇರ್ ತಗೊಂಡಿಲ್ಲ. ಏಕೆ? ಸುಮ್ಮನೆ ಅದು ಯಾವಾಗಲೂ ನನಗೆ ಹಾಕಕ್ಕೆ ಸರಿ ಅಲ್ಲ, ಇದೇ ಸರಿ ಅಲ್ಲದು. ಈಗ ಮದುವೆ ಆದಮೇಲೆ ಗೃಹಿಣಿ ಆಗಿರೋದ್ರಿಂದ ಅಲ್ವಾ? ಇವಾಗ ಅದೆಲ್ಲ ಹಾಕಕ್ಕೆ ಕಾಣಿಸ್ತಾಳೆ. ಅದೇ ಒಂದು ಟಾಪ್ ಮತ್ತೆ ಇದು ಕೋಡ್ ಸೆಟ್ ಪ್ಯಾಂಟ್. ಚೆನ್ನಾಗಿದೆ. ಇನ್ನೊಂದೇನು ಗೊತ್ತಾ, ಟ್ರೆಂಡ್ಸ್ ಅಲ್ಲಿ ಬ್ಯಾಗ್ ಕೊಡಲ್ಲ, ಮತ್ತೆ ಈಗ ಎಕ್ಸ್ಟ್ರಾ 8 ರೂಪೀಸ್ ಪೇ ಎಲ್ಲ ಕಡೆನೂ ಅಷ್ಟೇ. ಝೂಡಿಯೋದಲ್ಲಿ ನೀನು ಝೂಡಿಯೋಗೂ ದುಡ್ಡು ಇಸ್ಕೊಂತಾರೆ. ನಾನು ಹೋಗಿ ಝೂಡಿಯೋದಲ್ಲಿ ಶಾಪಿಂಗ್ ಮಾಡೋ, ನನಗೆ ಹೇಳ್ತೀಯ ನೀನು? ಪೇ ಮಾಡಿದ್ವಾ? ಝೂಡಿಯೋದಲ್ಲಿ ಪೇ ಮಾಡಿದ್ವಾ? ಈ ಲೋಕಲ್ ಬಟ್ಟೆ ಅಂಗಡಿಗಳಲ್ಲಿ ಮಾತ್ರ ಇದು ಬ್ಯಾಗ್ ಕೊಡ್ತಾರೆ. ಬೆಗ್ಗರ್ಸ್ ಹಂಗಾರೆ. ಅಲ್ಲ, ಅದೇ ಲೋಕಲ್ ಅಂಗಡಿಗಳು ಇರುತ್ತೆ ಗೊತ್ತಾ, ಪಾಪ ಅವರೇ 1 ರೂಪಾಯಿ ಇಸ್ಕೊಳ್ಳಿ, ಇದಕ್ಕಿಂತ ಚೆನ್ನಾಗಿರುತ್ತೆ ಕ್ವಾಲಿಟಿ. ಅದು ತುಂಬಾ ದೊಡ್ಡ ಮೋಸ ಕಣ. ಅದು ಏನ್ ಗೊತ್ತಾ, ಮೋಸ ಅನ್ನೋದಕ್ಕಿಂತ ಮಾಂಸ. ನಮ್ಮ ಹತ್ರ ಹೆಂಗ್ ಕಿತ್ಕೊಂತಾರೆ ದುಡ್ಡು ನೋಡು. ಅದು ಕವರ್ಗೋಸ್ಕರ 8 ರೂಪಾಯಿ ಕೊಡ್ಬೇಕಾ? ನಾವು ಆಲ್ರೆಡಿ ಅದಕ್ಕೆಲ್ಲ ದುಡ್ಡು ಕೊಟ್ಬಿಟ್ಟೆ ನಾವು ಬಟ್ಟೆ ತಗೊಳ್ಳೋದು. ಈ ತರ ಮೋಸ ಮಾಡಿದ್ರೆ ನಿಜವಾಗ್ಲೂ ಮುಚ್ಕೊಂಡು ಹೋಗ್ರಿ ಅಂಗಡಿಗಳನ್ನ ನೀವು. ಅದೆಷ್ಟು? ಅಲ್ಲ, ಈಗ 8 ರೂಪಾಯಿ ದುಡ್ಡೇ. ಅದು ಹುಷಾರಾಗಿ ಎತ್ತಿಡು. ಪಾಪ ಮತ್ತೆ ಪಾಪ ಮತ್ತೆ ಹಂಗೆ. ಓಕೆ, ಈಗ ಈಗಲ್ಲಪ್ಪ, ಮಾರ್ಚ್ 20ನೇ ತಾರೀಕು ಮೇಲೆ ಏನು ಅದು ಅದು ಕೂಪನ್ ವೋಚರ್. ಆಕ್ಚುಲಿ ನಾನು ಅಮ್ಮ ಅವ್ರ ಜೊತೆ ಎಲ್ಲ ಇದ್ರಲ್ಲಿ ತಾಳ್ತಾರಲ್ಲ, ಅವ್ರ ಜೊತೆಗೂ ಒಂದು 3-4 ಸತಿ ಹೋಗಿದ್ದೀನಿ. ಅಂತ ಏನು ಇಲ್ಲಪ್ಪ. ಇಲ್ಲ. ಓಕೆ, ಈಗ ಬರ್ಡೇ ಪ್ರಯುಕ್ತ ಚಿಕನ್, 2 ಕೋಳಿಲಿ ಏನೇನು ಮಾಡ್ತೀವಿ, ಬಿರಿಯಾನಿ, ಕಬಾಬ್, ಫ್ರೈ, ಚಿಕನ್ ಚಾಪ್ಸ್. ಓಕೆ, ಮಾಡಿ ತಿನ್ನೋಣ ಬನ್ನಿ. ಇನ್ನು ಎಲ್ಲರೂ ಬರಬೇಕು. ನಮ್ಮ ಅಣ್ಣ ಫ್ಯಾಮಿಲಿ, ನಮ್ಮ ಅಮ್ಮ ಡ್ಯಾಡಿನೂ ಅಷ್ಟೇ. ನಮ್ಮ ಅಣ್ಣನ ಫ್ಯಾಮಿಲಿ ಮನೆಗೆ ಹೋಗಿದ್ದಾರೆ. ನಮ್ಮ ಅಣ್ಣನ ಫ್ಯಾಮಿಲಿ, ನಮ್ಮ ಅಮ್ಮ ಡ್ಯಾಡಿ ಎಲ್ಲರೂ ಇವಾಗ ಬರ್ತಾರೆ. ಸೊ ಎಲ್ಲರೂ ಸೆಲೆಬ್ರೇಟ್ ಮಾಡೋಣ. ಅವ್ರು ಬರೋಷ್ಟೊಳಗೆ ನಾವು ಅಡುಗೆ ಮಾಡಬೇಕು. ಆಲ್ಮೋಸ್ಟ್ ಆಗಲೇ ಈಗ 3:15 ಹತ್ತತ್ರ ಆಯಿತು. 3:20 3:30 ಅನ್ಕೊಳ್ಳಿ. ಕಂಗ್ರ್ಯಾಚುಲೇಷನ್. ದೋಮ್ ತಕತ್ತೊಮ್ ಅರ್ಜುನ್ ಚಿಕನ್ ತೊಳಿತಿದ್ದಾನೀಗ. ಲಾಯರ್ ಅರ್ಜುನ್. ನಾನು 25 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ, ಅಷ್ಟಾಗಿ ತೊಳಿತಿದ್ದೀರಪ್ಪ. ಓಕೆ, ಈಗ ಲಾಯರ್ ಗಿರಿ ಬಿಟ್ಟು ಚಿಕನ್ ಗಿರಿ ತಗೊಂಡಿದ್ಯಾ? 26-27 ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ನನ್ನ ಎಕ್ಸ್ಪೀರಿಯನ್ಸ್ ಅಪ್ಪ. ಓಕೆನವಾ, ಏನೋ ಕೇಳಿದವಾ? ಅದು ಬೀಳಕ್ಕಾಗಿದೆಯಾ ನೋಡಪ್ಪ, ಸ್ವಲ್ಪ ಸೈಡ್ ನೀಡಪ್ಪ. ಇದು ಬೀಳಂಗಾಗಿದೆಯಪ್ಪ. ಓಕೆನಪ್ಪ, ಪೂಜಪ್ಪ. ಓಕೆನಾ? ಪೂಜಪ್ಪ ಅಂತೆ. ಓಕೆ, ಈಗ ಅವನು ಚಿಕನ್ ತೊಳಿಲಿ, ಚಿಕನ್ ತೊಳೆದು ಬರಲಿ, ಆಮೇಲೆ ಸಿಗೋಣ. ಏನು ಹಂಗೆ ಅನ್ಸ್ಕೊಂಡೆ ಬರ್ತಾ ಇದೀರಲ್ಲ, ಇಕ್ರಿ 2 ಹೇಳ್ತೀನಿ ನಿಮಗೆ. ಅದೇ ಪೂಜಪ್ಪ ಅಂದರೆ ಪೂಜಪ್ಪ.
ಇವಾಗ ಇವನು ಕಬಾಬ್ಗೆ Chicken ಆಯ್ಕೆ ಬಿರಿಯಾನಿಗೆ ಕಬಾಬ್ನ ಚೂಸ್ ಮಾಡ್ತಿದ್ದಾನೆ. ಚಿಕನ್ ಪೀಸ್ ಆಯ್ಕೆ ಮಾಡ್ತಾ ಇದ್ದೀನಿ. ಮಾಡು ಆಯ್ಕೆ ಏನಂದ್ರೆ ಚಿಕನ್ ಕಬಾಬ್ಗೆ ಸೊ ಈ ನಾರಂತದ್ದು ಹಾಕಿದ್ರೆ ನಾರ್ಮಲ್ ಈ ಬ್ರಷ್ ಪೀಸ್ ಎಲ್ಲ ಬರುತ್ತಲ್ಲ, ಸೊ ಆ ತರ ಹಾಕಿದ್ರೆ ಕಬಾಬಲ್ಲಿ ಆರಾಮಾಗಿ ತಿನ್ಬಿಡ್ತಾರೆ. ಈ ಸಾಂಬಾರು ಅದು ಇದು ಅಂತ ಅಂದ್ರೆ ಯಾರು ತಿನ್ನಲ್ಲ. ನಮ್ಗೆ ಅಂತ ಪೀಸ್ ಬೇಕು ಇಂಥ ಪೀಸ್ ಬೇಕು ಅಂತಾರೆ. ಮತ್ತೆ ಬಿರಿಯಾನಿಲೂ ಅಷ್ಟೇ, ಲೆಗ್ ಪೀಸ್ ಅಂತದ್ ಹಾಕಿದ್ರೆ ಜ್ಯೂಸಿನೆಸ್ ಇರುತ್ತೆ ಬಿರಿಯಾನಿಗೆ. ಕಬಾಬ್ಗೆ ಡ್ರೈ ಅಲ್ಲ, ಸೊ ಡ್ರೈಗೆ ಈ ತರ ಹಾಕಿದ್ರೇನೆ ಚಂದ. ಬಟ್ ಹೋಟ್ಲವ್ರು ಹಂಗೆ ಮಾಡಕ್ ಹೋಗ್ಬೇಡ್ರಿ. ಹೋಟ್ಲಿಗೆ ನಾವು ಬಂದಾಗ ನಮ್ಗೆ ನಾನಂತದ್ದು ಇಷ್ಟ ಆಗುತ್ತೆ. ಓಕೆ, ಇದು ಟೆಂಡರ್ ಅಂದ್ರೆ ಅದು ಒಂಥರ ಸಾಫ್ಟ್ ಇರುತ್ತೆ, ತಿನ್ಕೊಂಡ್ಬಿಡು. ನಾವು ಟೆಂಡರ್ ತರ್ಸಲ್ಲಪ್ಪ, ಸುಮ್ಮನೆ ಏನಂದ್ರೆ ಎಷ್ಟೋ ದಿನ ಆಗಿರುತ್ತೆ. ಎಷ್ಟೆಷ್ಟು ದಿನದ್ದು ಅದು. ಅದಕ್ಕೋಸ್ಕರ ನಾವು ಹೋಗಿ ಫ್ರೆಶ್ ಆಗಿ ಕೋಳಿನ ಅಲ್ಲೇ ಕಟ್ ಮಾಡಿಸಿ ತರೋದು ನಾವು. ಓಕೆ, ನೀನು ಚೂಸ್ ಮಾಡು, ಆಯ್ಕೆ ಮಾಡು. ಏನೇನ್ ಮಾಡೋದಕ್ಕೆ 3ಕ್ಕೆ ಪಾಲ್ ಮಾಡ್ಬೇಕಾ ಈಗ? 3 ಪಾಲ್ ಮಾಡು. ಬಿರಿಯಾನಿ, ಚಾಪ್ಸ್, ಕಬಾಬ್. ಈಗ ನೋಡ್ರಿ, ನಾನು ಇವರು ಬೆಳ್ಳುಳ್ಳಿ ಬಿಡ್ಸಕ್ ಹೆಲ್ಪ್ ಮಾಡ್ತಿದ್ದೆ. ಈಗ ನಮ್ಮ ಅತ್ತೆ, ನಮ್ಮ ಅಣ್ಣ, ವರ್ಷ, ಪಾಪು ಎಲ್ಲ ಬಂದ್ರು. ನಮ್ಮ ಡ್ಯಾಡಿನೂ ಬಂದ್ರು. ಮತ್ತೆ ನೆಕ್ಸ್ಟ್ ಏನು? ಅಷ್ಟೇ. ಇನ್ನೊಂದಷ್ಟು ಸ್ವಲ್ಪ ಬೆಳ್ಳುಳ್ಳಿನ ಇಲ್ಲ ನೋಡ್ರಿ, ಇಲ್ಲಿ 3 ಭಾಗ ಮಾಡಿದೀನಿ. ಚಿಕನ್ ಚಾಪ್ಸ್, ಚಿಕನ್ ಕಬಾಬ್, ಚಿಕನ್ ಬಿರಿಯಾನಿ, ಫಿಶ್ ಫ್ರೈ. ನೀರ್ ಬಿಡೋ. ಓಕೆ, ಈಗ ತೋರಿಸು, ಪಾಪು ಅವ್ರನ್ನೆಲ್ಲ ತೋರಿಸಿ. ನೀನ್ ಕೇಳಿ ಅಂತ ಈಗ ಆಕ್ಚುಲಿ ಬಿರಿಯಾನಿ ಮಾಡೋದಕ್ಕೆ ಇಲ್ಲಿ ತೋರಿಸಿ ವರ್ಷ. ಬಿರಿಯಾನಿ ಮಾಡೋದಕ್ಕೆ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಏನ್ ಪಾಪ ವರ್ಷಿತಂಗೆ ನಿನ್ನೆ ಗ್ರಾಜುಯೇಷನ್ ಡೇ ಮುಗೀತು. ಅದನ್ನ ಬ್ಲಾಗ್ ಮಾಡಲಿಲ್ಲ ಬ್ಲಾಗ್. ವರ್ಷ ಇದಿದೆ ಅಲ್ವಾ ವಿಡಿಯೋದು? ಶೀಲ್ಡ್ ಇದೆಯಾ? ಶೀಲ್ಡ್ ಎಲ್ಲಿದೆ? ಓಕೆ, ಈವ್ನಿಂಗ್ ಹೋಗ್ತೀವಲ್ಲ ಆಗ ತೋರ್ಸೋದು. ಮತ್ತೆ ಸ್ಕೂಲಲ್ಲಿ ಅಂದ್ರೆ ಸಾರಿ ಕಾಲೇಜಲ್ಲಿ ವಿಡಿಯೋ ಮಾಡಿರೋದು ಇದೆಯಾ? ಗ್ರಾಜುಯೇಷನ್ ಡೇ ಇದೆಯಾ? ಓಕೆ, ಅದನ್ನು ತೋರಿಸ್ತೀವಿ. ವರ್ಷಿತ್ತಂದು ಗ್ರಾಜುಯೇಷನ್ ಡೇ ಮುಗೀತು. ಕಂಗ್ರಾಟ್ಸ್. ಓಕೆ, ಈಗ ಬಿರಿಯಾನಿ ಮಾಡುತ್ತಾ ಇದ್ದಾರೆ. ಬಿರಿಯಾನಿಗೆ ಈಗ ಚಿಕನ್ ಹಾಕಿದ್ರು. ವರ್ಷಿತ ಇಲ್ಲೇನು ಮಾಡ್ತಿದ್ದಾಳೆ ಅಂದರೆ, ಅಮ್ಮ ನೀನೇನೇ ಮಾಡ್ತಿರೋದು? ಲೆಮನ್ ಚಿಕನ್ ಅಂದ್ಬಿಟ್ಟು ಏನೇನೋ ಗ್ರೀನ್ ಮಸಾಲ ರುಬ್ಕೊಂಡೋಳಪ್ಪ. ಗ್ರೀನು ಅದೇ ಭಯ ಆಯ್ತಾಯ್ತು ಯಾಕೋ ನನಗೆ. ಓಕೆ, ಏನೋ ಡಿಸ್ಕಸ್ ಮಾಡ್ತಿದ್ದೀರಾ ಏನೋ? ಓಕೆ, ವರ್ಷಿತ ಪಾಪ ಆಕ್ಚುಲ್ ಆಗಿ ಲೆಮನ್ ಚಿಕನ್ ಮಾಡ್ತೀನಿ ಅಂತ ಹೇಳಿದ್ಲು, ಭರವಸೆ ಕೊಟ್ಟಿದ್ಲು. ಆಮೇಲೆ ಏನಾಯ್ತು ಅಂದ್ರೆ ಚಾಪ್ಸ್ ಅಂತ ನೋಡಿ ಹೆದರ್ಕೊಂಬೇಡಿ. ಇದು ಹುಳಿಕ ಮಲೈಕ ಚಿಕನ್ ಅವಳಿಗೆ ಆಗಲ್ಲ ಅಂದ್ಬಿಟ್ಟು ಪಾಪ ಏನ್ ಮಾಡಿದ್ಲು ಗೊತ್ತಾ? ನಾನು ಹೇಳಿದ್ಲು ನಾನು ಹಾಕ್ತಾ ಹೋಗ್ತೀನಿ, ನೀನು ಫ್ರೈ ಮಾಡ್ತಾ ಇರು ಅಂತ. ನಾನು ಸರಿ ಇದೆ ಹಿಂದೆ ಹೋಗಿ ಒಂಚೂರು ನಾನೇನು ಮಾಡಿದೆ, ಒಂಚೂರು ಸರಿ ಆಯ್ತು ಪಾಪ ಹೇಳಿದ್ನಲ್ಲ ಅಂದ್ಬಿಟ್ಟು ಎಣ್ಣೆ ಹಾಕಿದ್ಲು. ಹಿಂಗಂದೆ ಸುಮ್ಮನೆ ಎಣ್ಣೆನ. ಆಮೇಲೆ ಈರುಳ್ಳಿ ಹಾಕಿದೆ, ಹಿಂಗಂದೆ ಹಾಕಿದ್ಲು, ಹಿಂಗಂದೆ ಟೊಮೆಟೊನು ಹಿಂಗಂದೆ. ಆಮೇಲೆ ಅವಳಿಗೆ ಅಲ್ಲಿಂದ ಹೇಳ್ತಾ ಇದ್ದೀನಿ, ವರ್ಷ ಈರುಳ್ಳಿ ಟೊಮೆಟೊ ಎಲ್ಲ ಆಗೋಯ್ತು ಕಣೆ, ಬೇಗ ಹಾಕು, ಚಿಕನ್ ಹಾಕ್ಬೇಕಂದ್ರೆ ಸುಮ್ಮನೆ ಇದ್ಲು. ಆಮೇಲೆ ಚಿಕನ್ ಹಾಕ್ದೆ. ಯಾವಾಗ ಇವಳಿಗೆ ಇದನ್ನ ನೋಡಿದ್ಲು ಔಟ್ಪುಟ್ನ ಗೊತ್ತಾಗೋಯ್ತು, ಚೆನ್ನಾಗಿ ಬರಲ್ಲ ಅಂದ್ಬಿಟ್ಟು ನನ್ನ ಮೇಲೆ ತಗ್ತಾಳೆ.
ಸೀದಿಸ್ಬಿಟ್ಟಿದ್ಯಾ ಎಲ್ಲ ಅಂದ್ಬಿಟ್ಲು. ನನಗೆ ಇನ್ನೂ ಮೀಟರ್ ಆಫ್ ಆಗೋಯ್ತು. ಇಲ್ಲಿಂದ ಬರ್ತಾ ಇದೆ ರೂಟು ಅಂದ್ಬಿಟ್ಟು ತಿಳ್ಕೊಂಡು ನೋಡೋಣ. ಫೈನಲ್ ಔಟ್ಪುಟ್ಟಲ್ಲಿ ತಿನ್ಬಿಟ್ಟು ಹೇಳ್ತೀನಿ. ಲೆಮನ್ ಚಿಕನ್ನೇ ಆದರೆ ಲೆಮನ್ ಚಿಕನ್ ಅಂತೀನಿ. ನೋಡ್ರಿ ಉಪ್ಪು ಈಗ ನೆನೆಸ್ಕೊಂತವಳೆ. ಹಿಂಗೇನು ಆಲ್ಮೋಸ್ಟ್ ಮುಗಿತಾ ಗೊತ್ತೈತೆ. ಅದಕ್ಕೆ ಬಾಯಿ ಮುಚ್ಕೊಂಡು ಇವಾಗ ಹಾಕ್ಬೇಕು. ಉಪ್ಪು ಹೇಳಿ, ಉಪ್ಪು ಅದಕ್ಕೆ ನೋಡ್ರಿ ಎಷ್ಟಾಗ್ತದೆ, ಎಷ್ಟಾಗ್ತದೆ ಕಲ್ಲು ಬೇಡ. ಇಲ್ಲಿ ನೋಡ್ರಿ ನೋಡಿ ಉಪ್ಪಾಗಿಲ್ಲ ಅಂದ್ರೆ ನೀನೇ ಹಾಳು ಮಾಡೋದಿಲ್ಲ. ಇದಕ್ಕೆ 4 ಗ್ಲಾಸ್ ಅಡಿಕೆ ಹಿಡಿಯುತ್ತಾ? ಬಟ್ ಫುಲ್ ಆಗಿದೆ ಇದು. ಏನಿಲ್ಲ, ಏನಾಗಲ್ಲ. ಈಗ ಅಕ್ಕಿ ಹಾಕಿದ್ರ ಅಕ್ಕೆ ಅದ್ ಕುದ್ಮೇಲೆ ಅಕ್ಕಿ ಹಾಕ್ಬೇಕಿತ್ತು. ಅಕ್ಕೆ ಸ್ಥಳ ಸೀತಿರ್ಲಿಲ್ಲ. ನೀವು ನಿಮ್ಗೆ ಮೂಡಿ ಇದ್ದಿದ್ದಾಗ ಹೆಂಗೊಂದು ಮಾಡಿ ಬಡಿತೀರ ಗೊತ್ತಾ? ಅದೇ ಸ್ವಲ್ಪ ಅದೇ ತರ ಬಚ್ಚಿಸ್ಮೇಲೆ ಗೊತ್ತೈತಿ. ಬರ್ತೈತೆ ತಾನೆ, ತಿನ್ಕೋ ಅದನ್ನೇ. ಪೂಜೆಗೆ ಅದ್ ಕುದ್ಮೇಲೆ ಮುಚ್ಬಿಡು. ಏನೋ ಗೊತ್ತೈತೆ. ಓಕೆ, ಇದು ಎಲ್ಲ ಆದ್ಮೇಲೆ ತಿನ್ಬೇಕಾದ್ರೆ ನಿಮ್ಗೆ ಇದ್ರ ಬಗ್ಗೆ ಟೇಸ್ಟ್ ಹೇಳ್ಬಿಟ್ಟು ನಾನು ಬದುಕಿದ್ರೆ ನಿಮ್ಗೆ ಟೇಸ್ಟ್ ಎಲ್ಲ ಹಾಳು ಮಾಡಾದ್ಮೇಲೆ ಇನ್ನೇನ್ ತಿನ್ ಟೇಸ್ಟ್ ಹೇಳ್ತೀಯ. 3 hours later. ಓಕೆ, ನನ್ನ ಹೆಂಡತಿ ಬರ್ತ್ಡೇ ಸ್ಪೆಷಲ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಚಾಪ್ಸ್, ಕಬಾಬ್ ಎಲ್ಲ ಹೆಂಗಿದೆ ಟೇಸ್ಟ್? ಬಿರಿಯಾನಿ ಪೂಜಾನೆ ಮಾಡಿರೋದು, ಬಿರಿಯಾನಿ Actually, ಚಾಪ್ಸ್ ಪೂಜೆ ಮಾಡಿರೋದು, ಕಬಾಬ್ ಇವನ್ ಮಾಡಿರೋದು. ಇವ್ರ ಊರ್ ಸೈಡಲ್ಲಿ ಏನು ಸಾರು ಅದು? ಸೌತೆಕಾಯಿ ಸಾರು ಅಂತ ಮಾಡ್ತಾರೆ. ಎಲ್ಲ ವೆಜಿಟೇಬಲ್ಸಿಗೂ ಅದೇ ಮಸಾಲ ಹಾಕೋದು ನಮ್ಮೂರಲ್ಲಿ. ಅದೇ ಥರ ಮಸಾಲ ಮಾಡೋದು. ಹೌದಾ? ಅಲ್ಲ, ಬಟ್ ನಿಜ ಸಕ್ಕತ್ತಾಯ್ತು. ಇದೆ, ಅದು ಖಾಲಿ ಆಯ್ತು, ಇನ್ನು ಸ್ವಲ್ಪ ಇರೋದಷ್ಟೇ. ಬೇಳೆ ಸಾಂಬಾರು ಮಾಡಿದೆ. ಬೇಳೆ ಅದೇ ಬರೀ ಬೇಳೆ ಇದು ಹಾಕಲ್ಲ. ಎಲ್ಲರೂ ನನ್ನ ಹೆಂಡತಿಗೆ ವಿಶ್ ಮಾಡಿ ಹ್ಯಾಪಿ ಬರ್ಡೇ ಟು ಯು ಅಂತ. ಚೆನ್ನಾಗಿದೆ. ಸರಿ ಇದೆಯಾ? ಓಕೆ, ಸುಖವಾಗಿ ನೆಮ್ಮದಿಯಾಗಿ ಊಟ ಮಾಡಿ ಎಲ್ಲರೂ ಹಚ್ಚಿಕೊಳ್ಳದಂಗೆ. ಹಾಕ್ಸಿದೆ ಅದನ್ನೇ ಕಟ್ ಮಾಡ್ಬಿಟ್ಲು. ಆಯ್ತು, ಕಟ್ ಮಾಡ್ತೀನಿ. ನೀ ತಿನ್ಸವ್ರಿಗೆ ಫಸ್ಟ್ ಹ್ಯಾಪಿ ಬರ್ಡೇ. ಮಾಡಿ ಫುಲ್ ವೆರಿ ಗುಡ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಥ್ಯಾಂಕ್ ಯು. ನೀನು ಯಾಕೆ ಹಿಂಗೆ ಹೇಳೋದು? ಯಾರು? ಯಾಕೆ ಅಂತಾರೆ ಅವಳು? ಏನಾಯ್ತು? ಅವಳು ಏನು ಗೊತ್ತಿಲ್ಲಪ್ಪ. ನಾನು ಅಷ್ಟು ಬಿಡ್ತಾಳೆ ತೆಗೀರಿ ಇದು. ಅರ್ಜುನ ತೆಗಿಯ. ಏಯ್ ಸೈಡ್ ಬಾರ. ಇನ್ನ ಮೈಯ ಅಬ್ಬಾ ಬಾರ ಹತ್ತರ ನೀನ್ ತಿನ್ ಬಾ. ಚೆನ್ನಾಗಿತ್ತಾ ಕೇಕ್ ಅಮ್ಮ? ಹ್ಯಾಪಿ 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 ಹ್ಯಾಪಿ. ಓಕೆ, ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ. ಓಕೆ, ಇನ್ನು ಈ ವ್ಲಾಗ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ಗೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಸೊ ನಿಮ್ಮ ಒಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಮೋಟಿವೇಶನ್ನು. ಓಕೆ, ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋವರೆಗೂ ಎಲ್ಲರಿಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.